ಕೇವಲ 10 kg ತೂಕ ಮಾತ್ರ ಉಳ್ಳಂತಹ ಏಕೈಕ ಜನರೇಟರ್ ಅಂತ ಹೇಳಿದ್ರೆ ಅದು ಸೆನ್ಸಿ ಜನರೇಟರ್ ಸರ್. ಜಸ್ಟ್ ಟ್ರಾಲಿ ಥರ ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಸರ್. ಏನು ನಿಮಗೆ ಭಾರ ಆಗಲ್ಲ, ಲೈಟ್ ವೇಟ್ ಆಗಿರುತ್ತೆ. ನೋಡಿ ಹ್ಯಾಮರ್ ಇದೆ, ಆ ಹ್ಯಾಮರಲ್ಲಿ ನಿಮಗೆ ಕಲ್ಲೆಲ್ಲ ಪುಡಿ ಪುಡಿ ಮಾಡಿ ತೋರಿಸಿದ್ರು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಸ್ಪೆಷಲಿ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಯೂಸ್ ಮಾಡೋಂಥವರಿಗೆ ಈ ಎರಡು ಮಾಡಲ್ ಸಫಿಷಿಯಂಟ್ ಹೇಳ್ತೀನಿ. ಸಮಸ್ತ ಕನ್ನಡ ನಾಣಿ ಜನತೆಗೆ ಎಂಟೈರ್ ಟೀಮ್ ಹಾಟ್ಸ್ಟಾರ್ ಕಾರ್ಸ್ ವತಿಯಿಂದ ತುಂಬುರದ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪ್ರಿಯ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ವಿಡಿಯೋ ಅಂತ ಹೇಳಿ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದು ಮಿಸ್ ಮಾಡೋಕೆ ಹೋಗಬೇಡಿ. ಸೊ ಏನಪ್ಪ ಅಂತ ಸ್ಪೆಷಲ್ ಅಂತ ಹೇಳಿದ್ರೆ, ಈಗ ಏನು ಪ್ರಾಡಕ್ಟ್ ನೋಡ್ತೀರಾ ಕಣ್ಣು ಮುಂದೆ, ಇದು ಜನರೇಟರ್ಸ್, ಇನ್ವರ್ಟರ್ ಸೀರೀಸ್ ಜನರೇಟರ್ಸ್, ಸೆನ್ಸಿ ಇನ್ವರ್ಟರ್ ಸೀರೀಸ್ ಜನರೇಟರ್ಸ್ ವೀಕ್ಷಕರೇ. ಸೊ ಜನರೇಟರ್ ಯುಗಕ್ಕೆ ಒಂದು ಕ್ರಾಂತಿಯನ್ನು ಹಚ್ಚುವಂಥ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದು ನಮ್ಮ ಜನರೇಟರ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸರ್, ಪ್ರತಿಯೊಬ್ಬರ ಮೈಂಡಲ್ಲಿ ಜನರೇಟರ್ ಅಂತ ಕೂಡಲೇ ಸೊ ದೊಡ್ಡದಪ್ಪ, ಭಾರ ಜಾಸ್ತಿ, ಲಿಫ್ಟ್ ಮಾಡೋಕ್ಕೆ ಇಬ್ಬರು ಬೇಕು, ಮತ್ತು ನಿಮಗೆ ಸೌಂಡ್ ಜಾಸ್ತಿ, ಮೈಲೇಜ್ ಕಮ್ಮಿ, ಮತ್ತು ಹೊಗೆ ಜಾಸ್ತಿ, ಶಬ್ದ ಮಾಲಿನ್ಯ, ನಿಮಗೆ ವಾಯು ಮಾಲಿನ್ಯ ಎಲ್ಲ ಆಗುತ್ತೆ, ಸೊ ಪ್ರೈಸ್ ಕೂಡ ಜಾಸ್ತಿ ಅಂತ ಮೈಂಡಲ್ಲಿ ಬಂದ್ಬಿಡುತ್ತೆ ಸರ್. ಸೊ ಅದಕ್ಕೆಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಸೆನ್ಸಿ ಇನ್ವರ್ಟರ್ ಸೀರೀಸ್ ಜನರೇಟರ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ತಡ ಮಾಡೋದು ಬೇಡ ಸರ್, ಬೇಗ ಒಂದೊಂದು ಮಾಡಲ್ ನಿಮಗೆ ರಿವೀಲ್ ಮಾಡಿ ತೋರಿಸ್ತೀನಿ ಯಾವ ಥರ ಏನಂತ ಹೇಳ್ಬಿಟ್ಟು. ಸೊ ವೀಕ್ಷಕರೇ, ಮೊದಲನೇದಾಗಿ ನೋಡ್ಬೋದು ಸೆನ್ಸಿ 1500 ಮಾಡಲ್ ಸರ್. ಸೊ ಇದರಲ್ಲಿ ನಿಮಗೆ ನೋಡ್ಬೋದು ಮ್ಯಾಕ್ಸಿಮಮ್ ಔಟ್ಪುಟ್ಟು 1.5 kV ಅಂದರೆ 1500 ವ್ಯಾಟ್ ಸಿಗುತ್ತೆ. ಬಟ್ ರೇಟೆಡ್ ಔಟ್ಪುಟ್ ನಿಮಗೆ 1.2 kV ಪಕ್ಕ ಸಿಗುತ್ತೆ ಸರ್. ಸೊ ಭಾಳ ಸಿಂಪಲ್ ಆಗಿರುತ್ತೆ. ವಿಶ್ವದ ಒಂದು ಚಮತ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ, ಆವಿಷ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ 10 kg ಮಾತ್ರ ತೂಕ ಇರುತ್ತೆ ಸರ್. ಕೇವಲ 10 kg ತೂಕ ಮಾತ್ರ ಉಳ್ಳಂತಹ ಏಕೈಕ ಜನರೇಟರ್ ಅಂತ ಹೇಳಿದ್ರೆ ಅದು ಸೆನ್ಸಿ ಜನರೇಟರ್ ಸರ್. ಸೊ ವೀಕ್ಷಕರು, ಇದನ್ನು ಸ್ಟಾರ್ಟ್ ಮಾಡೋವಂಥ ತುಂಬಾ ಸುಲಭವಾಗಿರುತ್ತೆ. ಚಿಕ್ಕವರು, ದೊಡ್ಡವರು, ಹೆಣ್ಮಕ್ಳು ಯಾರು ಬೇಕಾದ್ರೂ ಈಸಿಯಾಗಿ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ರಿಕ್ವಾಯ್ಲ್ ಬರುತ್ತೆ, ಒಂದ್ಸರಿ ಹೇಳಿದ್ರೆ ಸಾಕು, ಸ್ಟಾರ್ಟ್ ಆಯಿತು ವೀಕ್ಷಕರು. ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಫೀಚರಿಸ್ಟಿಕ್ ಆಗಿದೆ ನೋಡಿ. ಸೌಂಡ್ಲೆಸ್ ಸರ್, ಇದು ಜನರೇಟರ್ ನೋಡ್ತಿರೋ ವೀಕ್ಷಕರ, ಸೌಂಡ್ಲೆಸ್, ಇಂಡೋರ್ ಔಟ್ಡೋರ್ ಬೋತ್ ಕೂಡ ಯೂಸ್ ಮಾಡ್ಬೋದು ಸರ್. ಇದೆಲ್ಲ ಫೀಚರ್ಸ್ ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ ಸರ್, ವೋಲ್ಟೇಜ್ ನೋಡಿ 235 ಕಾಣ್ತಾ ಇದೆ ನಿಮಗೆ. ನೆಕ್ಸ್ಟ್ ಬಂದು ಫ್ರೀಕ್ವೆನ್ಸಿ 50 ಇರುತ್ತೆ ಸರ್. ನೆಕ್ಸ್ಟ್ ಅವರ್ ಮೀಟರ್ ಕೂಡ ಇರುತ್ತೆ ಸರ್. ಸರ್ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಫ್ರೀಕ್ವೆನ್ಸಿ ಸರ್. ಬೇರೆ ಜನರೇಟರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು, ಸೊ ಆನ್ ಮಾಡಿದಾಗ ನಿಮಗೆ ಲೈಟ್ ಎಲ್ಲ ಬ್ಲಿಂಕ್ ಆಗುತ್ತೆ, ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಇರುತ್ತೆ. ಬಟ್ ನಮ್ಮ ಈ ಒಂದು ಸೀರೀಸಲ್ಲಿ ನಿಮಗೆ ಏನಿದೆ, ಯಾವುದೇ ಕಾರಣಕ್ಕೂ ಫ್ರೀಕ್ವೆನ್ಸಿ ಡೌನ್ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ, ಎಲ್ಲ ತರಹದ ನಿಮಗೆ ಇಂಡಿಕೇಶನ್ಸ್ ಇರುತ್ತೆ. ಔಟ್ಪುಟ್ ಇಂಡಿಕೇಟರ್ ಇರ್ಬೋದು, ಓವರ್ ಇಂಡಿಕೇಟರ್ ಇರ್ಬೋದು, ಅದರ ಲೋ ಆಯಿಲ್ ಅಲರ್ಟ್ ಎಲ್ಲ ಕೂಡ ಇಂಡಿಕೇಶನ್ಸ್ ಇರುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ ಔಟ್ಪುಟ್ ಇರುತ್ತೆ ವೀಕ್ಷಕರೇ, ಔಟ್ಪುಟ್ ಇರುತ್ತೆ. ಹಾಗೆ ನಿಮಗೆ ಮೊಬೈಲ್ ಲ್ಯಾಪ್ಟಾಪ್ ಕೂಡ ನೀವು ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು ಇದರಲ್ಲಿ. ನೋಡಿ ವೀಕ್ಷಕರೇ, ಮೊಬೈಲ್ ಲ್ಯಾಪ್ಟಾಪ್ ಏನು ಬೇಕಾದರೂ ನೀವು ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು ಸರ್. ವೆರಿ ಈಸಿಲಿ ಆಕ್ಸೆಸಬಲ್ ಇರುತ್ತೆ ವೀಕ್ಷಕರೇ. ಜನರೇಟರ್ ನೋಡಿದ್ರೆ ಯಾವ ಥರ ಸೌಂಡ್ಲೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೌಂಡ್ಲೆಸ್ ಇನ್ವರ್ಟರ್ ಸೀರೀಸ್ ಜನರೇಟರ್ ವೀಕ್ಷಕರೇ. ಸೊ ಇದ್ರ ಯೂಸೇಜ್ ಅಂತ ಬಂದರೆ ಬಹಳ ಒಳ್ಳೆ ಯೂಸೇಜ್ ಇದೆ ಸರ್. ಒಂದು ಕಂಪ್ಲೀಟ್ ಮನೆಗೆ ಯೂಸೇಜ್ ಸೊಲ್ಯೂಷನ್ ಸರ್. ಒಂದು 10 ರಿಂದ 15 LED ಬಲ್ಪು, ಒಂದು ಟಿವಿ, ಒಂದು ರೆಫ್ರಿಜರೇಟರು ಮತ್ತು 4 ಫ್ಯಾನ್ ಕೂಡ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರ ನಿಮಗೆ ಒಂದು ಸ್ಟ್ರೀಟ್ ಫುಡ್ಡಲ್ಲಿ ಫುಡ್ ವ್ಯಾನ್ ಇರ್ಬೋದು, ಅಥವಾ ತಳ್ಳುವಂಥ ಗಾಡಿ, ಜ್ಯೂಸ್ ಸೆಂಟರ್ಸು, ಅಥವಾ ನಿಮಗೆ ಚಾಟ್ ಸೆಂಟರ್ಗಳು, ಅಲ್ಲೆಲ್ಲ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಸರ್. ನೆಕ್ಸ್ಟ್ ನಿಮಗೆ ಮೈಲೇಜ್ ವಿಚಾರಕ್ಕೆ ಬಂದರೆ, ಸೊ ಇದರಲ್ಲಿ ನಿಮಗೆ ಹತ್ತಿರ 3 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ಸರ್. ಎಲ್ಲ ಪೆಟ್ರೋಲ್ 4 ಸ್ಟ್ರೋಕ್ ಇಂಜಿನ್ ಸರ್ ಇದು. ಸೊ ಪೆಟ್ರೋಲ್ 4 ಸ್ಟ್ರೋಕ್ ಇಂಜಿನ್ ಇಂದ ನಿಮಗೆ, ಸೊ ನಿಮಗೆ ಏನಿದೆ ಫ್ಯೂಲ್ ಟ್ಯಾಂಕ್ 3 ಲೀಟರ್ ಬರುತ್ತೆ. ಸೊ ಮೈಲೇಜ್ ಅಂತ ಬಂದರೆ ನಿಮಗೆ 1 ಲೀಟರ್ಗೆ ಹತ್ತಿರ 2.5 ರಿಂದ 3 ಗಂಟೆ ನಿಮಗೆ ಮೈಲೇಜ್ ಕೊಡುತ್ತೆ ಸರ್. ಏನೇಳಿ 1 ಗಂಟೆಗೆ ಹತ್ತಿರ 2.5 ರಿಂದ 3 ಗಂಟೆ ನಿಮಗೆ ಮೈಲೇಜ್ ಕೊಡುತ್ತೆ, ಡಿಪೆಂಡ್ಸ್ ಅಪಾನ್ ಯುವರ್ ಯೂಸೇಜ್ ಸರ್. ಸೊ ನಿಮಗೆ ಸ್ವಲ್ಪ ಮೈಲೇಜ್ ಜಾಸ್ತಿ ಬರ್ಬೇಕಂತ ಹೇಳಿದ್ರೆ ಇಲ್ಲಿ ಒಂದು ಬಟನ್ ಇದೆ ನೋಡಿ, ಲೋ ಐಡಲ್, ಹೈ ಐಡಲ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಲೋ ಐಡಲ್ ಆನ್ ಮಾಡಿಕೊಂಡ್ರೆ ಸ್ವಲ್ಪ ಮೈಲೇಜ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸರ್. ಅಪ್ ಟು ಮ್ಯಾಕ್ಸಿಮಮ್ 2.5 ರಿಂದ 3 ಗಂಟೆ ನಿಮಗೆ ಯೂಸ್ ಮಾಡ್ಬೋದು 1 ಲೀಟರ್ ಪೆಟ್ರೋಲಲ್ಲಿ. ಅದರ ನೆಕ್ಸ್ಟ್ ಔಟ್ಪುಟ್ ವಿಚಾರಕ್ಕೆ ಬಂದರೆ, ಮುಂಚೆ ಹೇಳಿದ್ದೀನಿ ನಾನು ನಿಮಗೆ, ಮ್ಯಾಕ್ಸಿಮಮ್ ಔಟ್ಪುಟ್ 1.5 kV ಇದೆ ಸರ್. ಬಟ್ ಪಕ್ಕ ರೇಟೆಡ್ ಔಟ್ಪುಟ್ 1.2 kV ಅಂತೂ ಸಿಗುತ್ತೆ ಸರ್. ಸರ್ ಇದೇ ಥರ ನಮ್ಮಲ್ಲಿ ಸುಮಾರು ಮಾಡಲ್ ಇದೆ ಸರ್. ಅಪ್ ಟು 1.5 kV ಇಂದ 10 kV ಕಂಪ್ಲೀಟ್ ಮಾಡಲ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಮಾಡಲ್ ಅಂತ ಹೇಳಿದ್ರೆ 1.7 kV ಮಾಡಲ್ ಸರ್. ಇದು ನೋಡಿ 1.7 kV ಬರುತ್ತೆ. ಸೊ ಇದೆಲ್ಲ ಯೂಸೇಜ್ ಹೇಳಿದ್ದೀನಿ, ಇದರೆಲ್ಲ ಏನು ಹೇಳಿದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ಯೂಸ್ ಮಾಡೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಸ್ಪೆಷಲಿ ಸರ್ ಫಿಶರ್ಮ್ಯಾನ್ಸ್ ಇರುತ್ತೆ, ಕರಾವಳಿ ಸೈಡಲ್ಲಿ ಅವರು ಬೋಟಿಂಗು, ಫಿಶಿಂಗ್ ಎಲ್ಲ ಹೋಗ್ತಾರೆ, ಅಂಥವ್ರ ಟೂರು, ಟ್ರೆಕ್ಕಿಂಗು, ಪಿಕ್ನಿಕ್ ಅಂಥವ್ರಿಗೆಲ್ಲ ಸಫಿಷಿಯಂಟ್ ಆಗಿರುತ್ತೆ ಸರ್. ಸೊ ಇದು ಕೂಡ ನಿಮಗೆ ಏನ್ಬೋದು 1.7 kV ರೇಟ್ ಔಟ್ಪುಟ್ ಸಿಗುತ್ತೆ. ಜೊತೆಲಿ ನಿಮಗೆ ಇದರಲ್ಲೂ ಕೂಡ ನಿಮಗೆ ಔಟ್ಪುಟ್ 5 amps ವೋಲ್ಟೇಜ್ ಎಲ್ಲ ಸಿಗುತ್ತೆ ಸರ್. ಓಕೆ, ಸೊ ನೆಕ್ಸ್ಟ್ ಒಂದು ತೋರಿಸಲೇಬೇಕಾದಂತಹ ಮಾಡಲ್ ಅಂತ ಹೇಳಿದ್ರೆ SSE 2500i ಮಾಡಲ್ ಸರ್. ಸೊ ಇದರಲ್ಲಿ ಒಂದು ಫೀಚರ್ ನೋಡಿ, ನೀವು ಯಾವ ಥರ ಇದೆ, ಜಸ್ಟ್ ಟ್ರಾಲಿ ಮಾಡಲ್ ಥರ ಸರ್. ನೋಡಿ ಜಸ್ಟ್ ಟ್ರಾಲಿ ಮಾಡಲ್ ಥರ ಯೂಸ್ ಮಾಡ್ಕೋಬೋದು. ಜಸ್ಟ್ ಥರ ಕೆಳಗೆ ಹಿಡ್ಕೊಂಡು ಈಸಿಯಾಗಿ ಎಲ್ಲಿ ಬೇಕಾದರೂ ಎಳ್ಕೊಂಡು ಹೋಗ್ಬೋದು ಸರ್. ಜಸ್ಟ್ ಟ್ರಾಲಿ ಥರ ನೋಡಿ, ನೋಡಿ ವೀಲ್ಸ್ ನೋಡಿ ಸರ್. ಜಸ್ಟ್ ಟ್ರಾಲಿ ಥರ ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಸರ್. ಏನು ನಿಮಗೆ ಭಾರ ಆಗಲ್ಲ, ಲೈಟ್ ವೇಟ್ ಆಗಿರುತ್ತೆ, ಫುಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಸರ್. ವೇಟ್ ಅಂತ ಬಂದರೆ ಕೇವಲ 22 kg ಮಾತ್ರ ಬರುತ್ತೆ, ಈಸಿಲಿ ಲಿಫ್ಟೇಬಲ್ ಸರ್. ಚಿಕ್ಕವರು, ದೊಡ್ಡವರು ಯಾರು ಬೇಕಾದ್ರೂ ಈಸಿಲಿ ಲಿಫ್ಟ್ ಮಾಡ್ಬೋದು. ಸೊ ಇನ್ನೊಂದು ಮುಖ್ಯವಾದ ವಿಚಾರ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಫುಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ ಸರ್. ನೋಡಿ ಆನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ಒಂದೇ ಒಂದು ಸಲ ರೀಕ್ವಲ್ ಹೇಳಿದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ನೋಡ್ಬೋದು ಕೆಲವೊಂದು ಫೀಚರ್ಸ್ ತೋರಿಸ್ತಿರ್ಬೇಕಂತ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಸರ್ ಇದರಲ್ಲಿ. ನೋಡ್ತಾ ಇದ್ದೀರಾ, ನಿಮಗೆ ವೋಲ್ಟೇಜ್ ನೋಡಿ 235 ವೋಲ್ಟ್ಸ್ ತೋರಿಸ್ತದೆ, ಫ್ರೀಕ್ವೆನ್ಸಿ 50 ತೋರಿಸ್ತದೆ, ಅವರ್ ಮೀಟರ್ ಇದೆ, ಪವರ್ ಕೂಡ ಎಷ್ಟು ನೀವು ಲೋಡ್ ಆಗ್ತೀರಾ ಅದು ಕೂಡ ಇದರಲ್ಲಿ ಇಂಡಿಕೇಟ್ ಆಗುತ್ತೆ ಸರ್. ಅಂದರೆ 1 kV 2 kV ಯಾವ ಥರ ಲೋಡ್ ಆಡ್ ಆಗ್ತಾ ಹೋಗುತ್ತೆ, ಇಲ್ಲಿ ಕೂಡ ಪವರ್ ಎಷ್ಟು ಕನ್ಸಪ್ಷನ್ ಆಗ್ತದೆ ಅದು ಕೂಡ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು, ಆ ಥರ 2 ಔಟ್ಪುಟ್ ಬರುತ್ತೆ ಸರ್ ಇದರಲ್ಲಿ, 2 ಔಟ್ಪುಟ್ ಬರುತ್ತೆ. ಅದೇ ಥರ ನಿಮಗೆ ನೋಡ್ಬೋದು 5 ವೋಲ್ಟ್ಸ್ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಚಾರ್ಜಿಂಗ್ ಮಾಡ್ಕೊಳ್ಳೋಂಥ ನಿಮಗೆ ಪೋರ್ಟ್ ಕೂಡ ಇದೆ. ಹಾಗೆ 12 ವೋಲ್ಟ್ಸ್ ನೋಡ್ಬೋದು ನಿಮಗೆ DC
ನಿಮಗೆ ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡೋಕ್ಕೂ ಆಪ್ಷನ್ ಇದೆ ಸರ್. 12 ವೋಲ್ಟ್ಸ್ ನೋಡ್ಬೋದು ಸರ್, 12 ವೋಲ್ಟ್ಸ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಇದರಲ್ಲಿ. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಅಂದರೆ EV 3 ವೀಲರ್ ಆಟೋ ಇರ್ಬೋದು, ಅದೇ ಥರ EV 2 ವೀಲರ್ ಇರ್ಬೋದು, ಅದು ಕೂಡ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಅಂತ ನೋಡ್ತಾ ಇದ್ದೀವಿ ವಿಷಯ. ಸೊ ಈ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿದ್ರೆ, ಸೊ ಸೇಮ್ ಮಾಡಲ್ ಬೇರೆ ಮಾಡಲ್ ಇದ್ರೆ ನೀವು ಈ ಪ್ಯಾರಲಲ್ ಕನೆಕ್ಷನ್ ಮುಖಾಂತರ ಎರಡು ಜೋಡಿಸ್ಕೋಬೋದು, ನೀವು ಕನ್ಸಪ್ಷನ್ ಜಾಸ್ತಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು 2.5 kV ಇದೆ ನೋಡಿ. ಸೊ ಈ ಮಾಡಲ್ ಮಾಡಿ ನಿಮಗೆ 2.5 kV ನಿಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ಇದೆ, ಬಟ್ ರೇಟೆಡ್ ಔಟ್ಪುಟ್ 2.2 kV ಸಿಗ್ತಾ ಇದೆ. ಸೊ ಸೇಮ್ ಮಾಡಲ್ ಇನ್ನೊಂದು ತೊಗೊಳ್ತೀರಾ ಅಂತ ಹೇಳಿದ್ರೆ ಈ ಪ್ಯಾರಲಲ್ ಕನೆಕ್ಷನ್ ಮುಖಾಂತರ ಎರಡು ಜನರೇಟರ್ನ ಜೋಡಿಸ್ಕೊಂಡ್ರೆ ನಿಮಗೆ ಅರೌಂಡ್ 5 kV ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಬಟ್ ಪಕ್ಕಾ ರೇಟೆಡ್ ಅಂತ ಹೇಳಿದ್ರು ನೀವು ಅರೌಂಡ್ 4.5 kV ನೀವು ಔಟ್ಪುಟ್ ತೊಗೋಬೋದು. 4.4 to 4.5 kV ಅರೌಂಡ್ ತೊಗೋಬೋದು. ಸೊ ಈ ಪ್ಯಾರಲಲ್ ಕನೆಕ್ಷನ್ ನಿಮಗೆ ಅಡ್ವಾಂಟೇಜ್ ಸಿಗ್ತಾ ಇದೆ. ಸೊ ಲೈಟ್ ವೇಟ್ ಇದೆ, ಜಸ್ಟ್ 22 kg ಮಾತ್ರ ಬರುತ್ತೆ, ವೆರಿ ಈಸಿ ಟು ಯೂಸ್, ಫುಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಒಂದು ಟ್ರಾಲಿ ಮಾಡಲ್ ಥರ ತೊಗೊಂಡೋಗ್ಬೋದು, ಫುಲ್ಲಿ ಫೀಚರಿಸ್ಟಿಕ್ ಮಾಡಲ್ ಸರ್ ಇದು. ಸೊ ಪ್ರೈಸ್ ಅಂತ ಬಂದರೆ ಒಂದು ಆಕರ್ಷಕ ಬೆಲೆ ನಮ್ಮ ಗ್ರಾಹಕರಿಗೆ ಕೇವಲ 84,500 ಸರ್, 84,500 ರೂಪಾಯಿಗೆ ಇದು ಫೀಚರಿಸ್ಟಿಕ್ ಮಾಡಲ್ ಸಿಗ್ತಾ ಇದೆ ಸರ್. ಸೊ ಬಜಾರಲ್ಲಿ ಬೇರೆ ಕಡೆ ಸುಮಾರು ಮಾಡಲ್ಸ್ ಇದೆ ಸರ್, ಎಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ನಮ್ಮದೆಲ್ಲ ಇನ್ವರ್ಟರ್ ಸೀರೀಸ್ ಜನರೇಟರ್ಸ್ ಎಲ್ಲ ಪೆಟ್ರೋಲ್ 4 ಸ್ಟ್ರೋಕ್ ಇಂಜಿನ್ ರನ್ ಆಗುತ್ತೆ ಸರ್. ಸೊ ಬಜಾರಲ್ಲಿ ಸುಮಾರು ಮಾಡಲ್ ಇದೆ, 10,000 20,000 ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಬಟ್ ಇದೊಂದು ಫೀಚರಿಸ್ಟಿಕ್ ಮಾಡಲ್ ಸರ್. ಇನ್ವರ್ಟರ್ ಸೀರೀಸು ಫೀಚರಿಸ್ಟಿಕ್ ಮಾಡಲು ನಿಮಗೆ ಯಾವ ಮಾಡಲ್ ತೊಗೊಂಡ್ರು ನಿಮಗೆ ಸೌಂಡ್ ಇಲ್ಲ, ಝೀರೋ ಮೇಂಟೆನೆನ್ಸು, ಆಯ್ತು ನಿಮಗೆ ಸ್ಮೋಕ್ ಬರೋದಿಲ್ಲ, ಹೊಗೆ ಇಲ್ಲ, ಇಂಡೋರ್ ಔಟ್ಡೋರ್ ಎರಡು ಕೂಡ ಇಟ್ಟು ಯೂಸ್ ಮಾಡ್ಬೋದು. ಜೊತೆಲಿ ನಿಮಗೆ ಒಳ್ಳೆ ಮೈಲೇಜ್ ನೋಡ್ಲಿಕ್ಕೆ ಸಿಗುತ್ತೆ, ಒಳ್ಳೆ ಬ್ಯಾಕಪ್ ನೋಡ್ಲಿಕ್ಕೆ ಸಿಗುತ್ತೆ, ಫ್ರೀಕ್ವೆನ್ಸಿ ಸ್ಟ್ಯಾಂಡ್ ಬೈ ಇರುತ್ತೆ, ವೋಲ್ಟೇಜ್ ಪ್ಲಾನ್ ಸ್ಟ್ಯಾಂಡ್ ಬೈ ಇರುತ್ತೆ, ಒಳ್ಳೆ 100% ನೀವು ಖುಷಿ ಆಗುವಂತಹ, ನೀವು ಸ್ಯಾಟಿಸ್ಫೈಡ್ ಆಗುವಂಥ ನಿಮಗೆ ಔಟ್ಪುಟ್ ರಿಸಲ್ಟ್ ಕೊಡೋದು ವೀಕ್ಷಕರೇ. ಸೊ ವೀಕ್ಷಕರೇ, ಹಾಗೆ ನೆಕ್ಸ್ಟ್ ಯೂಸೇಜ್ ಅಂತ ಬಂದರೆ ಯೂಸೇಜ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಕಂಪ್ಲೀಟ್ ಮನೆಗೆ ಯೂಸ್ ಮಾಡ್ಬೋದು. ಇದೆಲ್ಲ ಏನು ಹೇಳಿದ್ದೀನಿ ನಿಮಗೆ, ಇದರಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಮನೇಲಿ ನಿಮಗೆ 1 HP ಸಬ್ಮರ್ಸಿಬಲ್ ಪಂಪ್ ಇದ್ದರೆ ಅದು ಕೂಡ ಯೂಸ್ ಆಗುತ್ತೆ ಸರ್. ನೆಕ್ಸ್ಟ್ ನಿಮಗೆ 3 ಸ್ಟಾರ್ ರೇಟಿಂಗ್ ಇರುವಂತಹ 1 ಟನ್ AC ಅದು ಕೂಡ ರನ್ ಆಗುತ್ತೆ ಸರ್. ಸೊ ಕಂಪ್ಲೀಟ್ ಮನೆ ಅಪ್ಲೈನ್ಸಿಗೆ ರನ್ ಆಗುತ್ತೆ. ಅದೇ ಥರ ನಿಮಗೆ ಸಣ್ಣ ಪುಟ್ಟ ಮಾಲ್ಗಳು, ಶಾಪಿಂಗ್ ಮಾಲ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಾಲ್ಸ್ ಇರ್ಬೋದು, ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಅದಕ್ಕೆಲ್ಲ ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ಅಥವಾ ನಿಮಗೆ ಸ್ಪೆಷಲಿ ಮಂದಿರ, ಮಸೀದಿ, ಚರ್ಚ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಜಾಗದಲ್ಲಿ ಎಲ್ಲ ಕಡೆ ಯೂಸ್ ಆಗುತ್ತೆ ಸರ್. ವೀಕ್ಷಕರೇ, ನೆಕ್ಸ್ಟ್ ಮಾಡಲ್ ನೋಡ್ತಿದ್ರೆ SSE 3000i ಮಾಡಲ್. ಸೊ ಇದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ರಿಮೋಟ್ ಸ್ಟಾರ್ಟ್ ಇರುತ್ತೆ ವೀಕ್ಷಕರೇ. ನೋಡಿ, ರಿಮೋಟ್ ಸ್ಟಾರ್ಟ್ ಇರುತ್ತೆ, ಜಸ್ಟ್ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಬಟನ್ನ ಈಸಿಲಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ವೀಕ್ಷಕರೇ, ಜಸ್ಟ್ ರಿಮೋಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇದು ಕೂಡ ವೆರಿ ಈಸಿ ಟು ಯೂಸ್ ಇರುತ್ತೆ. ಸೊ ಇದೆಲ್ಲ ಫೀಚರ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಔಟ್ಪುಟ್ಟು ಬರುತ್ತೆ, 5 ವೋಲ್ಟ್ಸ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ಆಯ್ತು ನಿಮಗೆ DC 12 ವೋಲ್ಟ್ಸ್ DC 2 ವೀಲರು 3 ವೀಲರು ಆಟೋ EV ಎಲ್ಲ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಸೊ ಜೊತೆಲಿ ನೋಡೋದಿಲ್ಲಿ ವೋಲ್ಟೇಜ್, ಫ್ರೀಕ್ವೆನ್ಸಿ ಎಲ್ಲ ಸಿಗ್ತಾ ಇದೆ ವೀಕ್ಷಕರೇ. ಇದು ಕೂಡ ಬಂದ್ಬಿಟ್ಟು ನಿಮಗೆ 10 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಸಿಗ್ತಾ ಇದೆ. ಸೊ ಜೊತೆಲಿ ಇದು ಕೂಡ ನಿಮಗೆ 1 ಲೀಟರ್ ಪೆಟ್ರೋಲ್ಗೆ 1 ರಿಂದ 1.25 ಗಂಟೆ ಯೂಸ್ ಆಗುತ್ತೆ. ಸೊ ಇದೆಲ್ಲ ಫೀಚರ್ಸ್ ಏನು ಹೇಳಿದ್ದೀನಿ ನಿಮಗೆ, ಯೂಸೇಜ್ ಸ್ಪೆಷಲಿ ಯೂಸೇಜ್ ವಿಚಾರಕ್ಕೆ ಬಂದಾಗ ಇದರಲ್ಲಿ ಏನು ಹೇಳಿದ್ದೀನಿ ಇದೆಲ್ಲ ಇದರಲ್ಲಿ ಯೂಸ್ ಆಗುತ್ತೆ ವೀಕ್ಷಕರೇ. ಜೊತೆಲಿ ನಿಮಗೆ ಇದರಲ್ಲಿ 1 ರಿಂದ 1.5 HP ಸಬ್ಮರ್ಸಿಬಲ್ ವಾಟರ್ ಪಂಪ್ ಇರಲಿ, ಅಥವಾ 1.5 ಟನ್ ಇರುವಂತಹ 5 ಸ್ಟಾರ್ 3 ಸ್ಟಾರ್ ರೇಟಿಂಗ್ ಇರುವಂತಹ AC ಕೂಡ ಇರಲಿ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸ್ಪೆಷಲಿ ಒಂದು ಸಣ್ಣ ಪುಟ್ಟ ನಿಮಗೆ ಗ್ಯಾರೇಜ್ ಸೆಟಪ್ ಇರುತ್ತೆ, ಅಥವಾ ನಿಮಗೆ ಒಂದು ಅಂಗಡಿ ಸೆಟಪ್ ಇರುತ್ತೆ, ಸೂಪರ್ ಮಾರ್ಕೆಟ್ ಸೆಟಪ್ ಇರುತ್ತೆ, ಅಥವಾ ಒಂದು ಶೋರೂಮ್ ಸೆಟಪ್ ಇರುತ್ತೆ, ಅಲ್ಲೆಲ್ಲ ಯೂಸ್ ಮಾಡ್ಲಿಕ್ಕೆ ಸಫಿಷಿಯೆಂಟ್. ಸೊ ಮುಂಚೆ ಹೇಳಿದೆ ನಿಮಗೆ 3000 ಮಾಡಲ್ ಇದು. ಸೊ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ಟು 3.5 kV ಇದೆ, ಬಟ್ ರೇಟೆಡ್ ಔಟ್ಪುಟ್ಟು 3 kV ಅಂತೂ ಸಿಗುತ್ತೆ ವೀಕ್ಷಕರೇ. ಸೊ ಪ್ರೈಸ್ ವಿಚಾರಕ್ಕೆ ಬಂದರೆ ಆಕರ್ಷಕ ಬೆಲೆ ಸರ್, ನಮ್ಮ ಗ್ರಾಹಕರಿಗೆ ಕೇವಲ 84,500 84,500 ರೂಪಾಯಿಗೆ ಈ ಮಾಡಲ್ ಸಿಗ್ತಾ ಇದೆ ಸರ್. ಸೊ ವೀಕ್ಷಕರೇ, ನೆಕ್ಸ್ಟ್ ಮಾಡಲ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ SSE 4000i ಮಾಡಲ್ ನೋಡ್ತಿದ್ರಾ, ಇದು ಕಂಪ್ಲೀಟ್ ಕ್ಲೋಸ್ ಬಾಡಿ ಇರುತ್ತೆ ಸರ್, ಕಟ್ ಅಂಡ್ ಫಿನಿಶಿಂಗ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ನೋಡ್ಬೋದು, ಇದರಲ್ಲಿ ನಿಮಗೆ ಒಂದು ವಾವ್ ಫೀಚರ್ ಅಂತ ಹೇಳಿದ್ರೆ 3 ಥರ ಸ್ಟಾರ್ಟ್ಸ್ ಬರುತ್ತೆ ಸರ್. ಒಂದು ನೋಡಿ, ರಿಮೋಟ್ ಸ್ಟಾರ್ಟ್ ಬರುತ್ತೆ, ಇದರಲ್ಲಿ ರಿಮೋಟ್ ಸ್ಟಾರ್ಟ್ ಬರುತ್ತೆ, ಮತ್ತು ರೀಕಾಲ್ ಸ್ಟಾರ್ಟ್ ಕೂಡ ಬರುತ್ತೆ, ಅದೇ ಥರ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. ನೋಡಿ, 3 ಥರ ಸ್ಟಾರ್ಟ್ಸ್, ಬಟನ್ ಸ್ಟಾರ್ಟ್, ರೀಕಾಲ್ ಸ್ಟಾರ್ಟ್, ಜೊತೆಲಿ ನಿಮಗೆ ಹಾಗೆ ರಿಮೋಟ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. ಸೊ ವೆರಿ ಈಸಿ ಟು ಯೂಸ್ ಇರುತ್ತೆ. ಸೊ ಜೊತೆಲಿ ಯೂಸೇಜ್ ಅಂತ ಹೇಳಿದ್ರೆ ಸರ್, ಯೂಸೇಜ್ ಅಂತ ಹೇಳಿದ್ರೆ ಒಂದು 10 ಸೆಮಿ ಕಮರ್ಷಿಯಲ್ ಅಂತ ಹೇಳಿ ಕಷ್ಟಪಡ್ತೀನಿ. ಸ್ಪೆಷಲಿ ಒಂದು ಬೇಕರಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಸರ್. ಬೇಕರಿಲಿ ನೋಡ್ತಿದ್ರೆ ಒಂದು ದೊಡ್ಡ ಕೋಲ್ಡ್ ಸ್ಟೋರೇಜ್ ಮಾಡುವಂತಹ ಡಿಫ್ರಿಜರ್ ಇರುತ್ತೆ, ಕೇಕ್ ಸ್ಟೋರೇಜ್ ಮಾಡುವಂತಹ ಅದು ಕೂಡ ಒಂದು ಉಪಕರಣಗಳಿರುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ಒಂದು ಹೀಟರ್ಗಳಿರುತ್ತೆ. ಸೊ ಬೇಕರಿ ಯೂಸೇಜಿಗೆ, ಒಂದು ಸಣ್ಣ ಪುಟ್ಟ ಒಂದು ನಿಮಗೆ ಗ್ರಾಸರಿಗಳಿಗೆ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಎಲ್ಲ ಕಡೆ ಯೂಸ್ ಮಾಡ್ಲಿಕ್ಕೆ ಸಫಿಷಿಯೆಂಟ್ ಸರ್. ಇದು ಒಂದು 10 ನಿಮಗೆ ಒಂದು 10 ಫ್ಲೋರ್ ಇರುವಂಥ ಬಿಲ್ಡಿಂಗ್ ಇದೆ, ಅಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸರ್. ಅದೇ ಥರ 1.5 HP ಇರುವಂತಹ 2 ವಾಟರ್ ಪಂಪ್ನ ಯೂಸ್ ಮಾಡ್ಕೋಬೋದು ಸರ್. ಸೊ 4 kV ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಇರುತ್ತೆ, 3.5 kV ನಿಮಗೆ ರೇಟೆಡ್ ಔಟ್ಪುಟ್ ಅಂದರೆ ಪಕ್ಕಾ 3.5 kV ಔಟ್ಪುಟ್ ಸಿಗುತ್ತೆ ವೀಕ್ಷಕರೇ. ಸೊ ಆ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ವೀಕ್ಷಕರೇ, ನೆಕ್ಸ್ಟ್ ಮಾಡಲ್ ನೋಡ್ತಿದ್ರೆ SSE 5500 ಮಾಡಲ್ ವೀಕ್ಷಕರೇ. ಸೊ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ 5.5 kV ಇದೆ, ಬಟ್ ರೇಟೆಡ್ ಪಕ್ಕಾ ಔಟ್ಪುಟ್ 5 kV ಅಂತೂ ಸಿಗುತ್ತೆ ವೀಕ್ಷಕರೇ. ಸೊ 5 kV ಔಟ್ಪುಟ್ ಸಿಗುತ್ತೆ ಇದರಲ್ಲಿ. ಸೊ ಡೆಫಿನೆಟ್ಲಿ ನೀವೊಂದು ಸೆಮಿ ಕಮರ್ಷಿಯಲ್ ಮಾಡಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನು ಹೇಳ್ತಿದ್ರೆ ಒಂದು ಸೂಪರ್ ಮಾರ್ಕೆಟ್ ಇರ್ಬೋದು, ಮಂದಿರ, ಮಸೀದಿ, ಚರ್ಚ್ಗಳಿರ್ಬೋದು, ಅದರಲ್ಲಿ ನಿಮಗೆ ಸಣ್ಣ ಪುಟ್ಟ ವರ್ಕ್ಶಾಪ್ ಇರ್ಬೋದು, ಸ್ಕೂಲ್ಸ್, ಹಾಸ್ಟೆಲ್ಸ್, PG ಇರ್ಬೋದು, ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲೂ ಕೂಡ ತೊಗೊಂಡೋಗಿ ಈಸಿಲಿ ಯೂಸ್ ಮಾಡ್ಬೋದು. ಒಂದು ಓಪನ್ ಬಾಡಿ ಬರುತ್ತೆ ಸರ್ ಇದು. ಸೊ 4 kV ಏನು ನೋಡಿದ್ರೆ ಅದನ್ನು ಕ್ಲೋಸ್ ಬಾಡಿ ಇತ್ತು, ಇದು 5.5 kV ಇದೆ, ಓಪನ್ ಬಾಡಿ ಬರುತ್ತೆ. 5 kV ಅಂತೂ ಪಕ್ಕಾ ರೇಟೆಡ್ ಔಟ್ಪುಟ್ ನೋಡ್ಲಿಕ್ಕೆ ಸಿಗುತ್ತೆ ಸರ್. ಸೊ ಜೊತೆಲಿ ವೆರಿ ಈಸಿ ಟು ಯೂಸ್, ವೆರಿ ಈಸಿ ಟು ಹ್ಯಾಂಡಲ್ ಸರ್. 4 ವೀಲ್ ಬರುತ್ತೆ ಸರ್ ಇದರಲ್ಲಿ.
ಫುಲ್ ಫ್ಲೆಕ್ಸಿಬಲ್ ಆಗಿರುತ್ತೆ, 4 ವೀಲ್ ಬರುತ್ತೆ ನೋಡ್ಬೋದು. ಸೊ ಹಿಂಗಡೆ ನಿಮಗೆ ಹ್ಯಾಂಡಲ್ ಕೂಡ ಬರುತ್ತೆ ವೀಕ್ಷಕರೇ. ಸೊ ಹ್ಯಾಂಡಲ್ ಬರುತ್ತೆ, ಈ ಥರ ಈಸಿ ನೀವು ತೊಗೊಂಡೋಗ್ಬೋದು ನೋಡಿ ವೀಕ್ಷಕರೇ. ಸೊ ವೆರಿ ಈಸಿ ಟು ಯೂಸ್ ಸರ್, ಈಸಿಲಿ ಹ್ಯಾಂಡಲ್ ಮಾಡ್ಬೋದು. ಸೊ ಫೀಚರ್ಸ್ ಎಲ್ಲ ಮುಂಚೆ ನೋಡಿದ ಹಾಗೆ ಎಲ್ಲ ಸಿಗ್ತಾ ಇದೆ. ಜೊತೆಲಿ ನಿಮಗೆ ಇದರಲ್ಲಿ ರಿಮೋಟ್ ಸ್ಟಾರ್ಟು ಬರುತ್ತೆ, ಹಾಗೆ ನಿಮಗೆ ರಿಕ್ವೆಸ್ಟ್ ಸ್ಟಾರ್ಟು ಬರುತ್ತೆ, ಮತ್ತು ಬಟನ್ ಸ್ಟಾರ್ಟು ಬರುತ್ತೆ ವೀಕ್ಷಕರೇ. ಸೊ ಇದೆಲ್ಲ ನಿಮಗೆ ಯೂಸೇಜ್ ಬರುತ್ತೆ. ಇದೊಂದು ಆಕರ್ಷಕ ಬೆಲೆ ಬೇಕಿದ್ದಲ್ಲಿ ಆನ್ ಸ್ಕ್ರೀನ್ ನಂಬರ್ ಬೇಗ ಕಾಲ್ ಮಾಡಿ, ಒಂದು ಆಕರ್ಷಕ ಬೆಲೆ ನಿಮಗೋಸ್ಕರ ಇದ್ದೇ ಇರುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ ನೆಕ್ಸ್ಟ್ ಮಾಡಲ್ ನೋಡ್ತಿದ್ರೆ SSE 6000i ಮಾಡಲ್ ವೀಕ್ಷಕರೇ. ಸೊ ಕಂಪ್ಲೀಟ್ ಒಂದು ಕಮರ್ಷಿಯಲ್ ಮಾಡಲ್ ಅಂತ ಇಷ್ಟಪಡ್ತೀನಿ. ಸೊ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಯೂಸೇಜ್ ಅಂತೂ ಏನು ಹೇಳಿದ್ದೀನಿ ಇವಾಗ ನಿಮಗೆ ಇದೆಲ್ಲ ಯೂಸ್ ಇದರಲ್ಲಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಯಾಕಂದರೆ 6000 ನಿಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ಇದೆ. 5.5 kV ನಿಮಗೆ ಪಕ್ಕಾ ರೇಟೆಡ್ ಔಟ್ಪುಟ್ ಸಿಗುತ್ತೆ ವೀಕ್ಷಕರೇ. ಸೊ ಎಲ್ಲ ಫೀಚರ್ಸ್ ಇರುತ್ತೆ, ಎಲ್ಲ ಫೀಚರಿಸ್ಟಿಕ್ ಮಾಡಲು. ಇದರಲ್ಲಿ ರಿಮೋಟ್ ಸ್ಟಾರ್ಟು, ಬಟನ್ ಸ್ಟಾರ್ಟು ಮತ್ತು ರಿಕ್ವೆಸ್ಟ್ ಸ್ಟಾರ್ಟ್ ಬರುತ್ತೆ. ಎಲ್ಲ ತರಹದ ಔಟ್ಪುಟ್ಸು, ನಾಬ್ಸು, ಸಾಕೆಟ್ಸ್ ನೋಡಲಿ ಸಿಗುತ್ತೆ ವೀಕ್ಷಕರೇ. ಸೊ ಒಂದು ಫುಲ್ಲಿ ಫೀಚರಿಸ್ಟಿಕ್ ಮಾಡಲು, ಒಂದು ಕಮರ್ಷಿಯಲ್ ಮಾಡಲ್ ಇಷ್ಟಪಡ್ತೀನಿ. ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇವಾಗ ಏನು ಹೇಳಿದ್ದೀನಿ ಎಲ್ಲ ಕಡೆ ನಾನು ಯೂಸೇಜು ಅದೆಲ್ಲ ಯೂಸ್ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಬಟ್ ಪಕ್ಕ ನಿಮಗೆ 5.5 kV ರೇಟೆಡ್ ಔಟ್ಪುಟ್ ಸಿಗುತ್ತೆ ವೀಕ್ಷಕರೇ. ಸೊ ಅದು ಮುಂಚೆ ಏನು ನೋಡಿದ್ರಿ 5.5 kV, ಅದು ನಿಮಗೆ ಓಪನ್ ಬಾಡಿ ಇರುತ್ತೆ ವೀಕ್ಷಕರೇ. ಇದು ಕ್ಲೋಸ್ ಬಾಡಿ ಇರುತ್ತೆ. ಅದರಲ್ಲಿ ಸ್ವಲ್ಪ ನಿಮಗೆ ಸೌಂಡ್ ಜಾಸ್ತಿ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ಸೌಂಡ್ ಕಡಿಮೆ ಬರುತ್ತೆ. ಯಾರು ಸೌಂಡ್ಗೆ ಪ್ರಿಫರೆನ್ಸ್ ಕೊಡ್ತೀರಾ ಅವ್ರು ಈ ಮಾಡಲ್ನ ತೊಗೋಬೋದು. ಸ್ವಲ್ಪ ಬಜೆಟಲ್ಲಿ ಬೇಕನ್ನೋರು ಆ ಮಾಡಲ್ ಹೋಗ್ಬೋದು. ಇಲ್ಲ ನಿಮಗೆ ಸೌಂಡ್ ಪ್ರಿಫರೆನ್ಸ್ ಇರುತ್ತೆ, ಸೌಂಡ್ ಜಾಸ್ತಿ ಬೇಡ ಅನ್ನೋರು ಈ ಮಾಡಲಿಗೆ ಹೋಗ್ಬೋದು ಸರ್. ಕ್ಲೋಸ್ ಬಾಡಿ ಬರುತ್ತೆ. ಸೊ ಒಂದು ಆಕರ್ಷಕ ಮಾಡಲು, ಒಂದು ಆಕರ್ಷಕ ಪ್ರೈಸಿಂಗ್ ಇರುತ್ತೆ ವೀಕ್ಷಕರೇ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ, ಪ್ರೈಸಿಂಗ್ ತಿಳ್ಕೊಬೇಕಿದ್ದಲ್ಲಿ ಆನ್ ಸ್ಕ್ರೀನ್ ನಮ್ಮನ್ನು ಕಾಲ್ ಮಾಡಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಲೈವ್ ಆಗಿ ನೋಡಿದ್ರೆ ಯಾವ ಥರ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಪೆಷಲಿ SSE 2500 ಮಾಡಲ್ ಇರ್ಬೋದು, SSE 3000 ಮಾಡಲ್ ಇರ್ಬೋದು. ಸೊ ಈ ಎರಡು ಮಾಡಲಲ್ಲೂ ಡೆಫಿನೆಟ್ಲಿ ನೀವು ಪವರ್ ಟೂಲ್ಸಲ್ಲಿ ಕೆಲಸ ಮಾಡ್ಕೋಬೋದು. ಈಗ ನೋಡಿ ಹ್ಯಾಮರ್ ಇದೆ, ಆ ಹ್ಯಾಮರಲ್ಲಿ ನಿಮಗೆ ಕಲ್ಲೆಲ್ಲ ಪುಡಿ ಮಾಡಿ ತೋರಿಸಿದ್ರು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಸ್ಪೆಷಲಿ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಯೂಸ್ ಮಾಡೋಂಥವ್ರಿಗೆ ಈ ಎರಡು ಮಾಡಲು ಸಫಿಷಿಯಂಟ್ ಹೇಳ್ತೀನಿ. 2.5 kV ಮಾಡಲು ಮತ್ತು 3 kV ಮಾಡಲು ಎಲ್ಲ ತರಹದ ನೀವು ಗ್ರೈಂಡಿಂಗ್ ಮಿಷಿನ್ ಇರ್ಬೋದು, ಒಂದು ಐರನ್ ರೋಡ್ ಕಟ್ ಮಾಡುವಂಥ ಮಿಷಿನ್ ಇರ್ಬೋದು, ಆ ಥರ ನಿಮಗೆ ಡ್ರಿಲ್ಲಿಂಗ್ ಮಿಷಿನ್ ಇರ್ಬೋದು, ಹ್ಯಾಮರ್ ಮಿಷಿನ್ ಇರ್ಬೋದು. ಹ್ಯಾಮರ್ ಯೂಸ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಬೇರೆ ಎಲ್ಲ ಈಸಿಯಾಗಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಇದನ್ನು ತೋರಿಸಲೇಬೇಕಾದಂತಹ ಡೆಮೋ. ಸ್ಪೆಷಲಿ SSE 6000 ಮಾಡಲ್ ಇದೆ. ಮ್ಯಾಕ್ಸಿಮಮ್ ಔಟ್ಪುಟ್ ಮುಂಚೆ ಹೇಳಿದಾಗೆ 6 kV ಇದೆ, ಬಟ್ ರೇಟೆಡ್ ಔಟ್ಪುಟ್ 5.5 ಪಕ್ಕ ಸಿಗುತ್ತೆ. ಸೊ ಬನ್ನಿ ವೀಕ್ಷಕರೇ, ಲೋಡ್ ಹಾಕಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಮುಂಚೆ ಹೇಳಿದಾಗೆ ನೋಡಿ ರಿಮೋಟ್ ಸ್ಟಾರ್ಟ್ ಕೂಡ ಮಾಡ್ಕೋಬೋದು, ರಿಕ್ವೆಸ್ಟ್ ಸ್ಟಾರ್ಟ್ ಕೂಡ ಮಾಡ್ಕೋಬೋದು, ಇಲ್ಲಿ ಬಟನ್ ಸ್ಟಾರ್ಟ್ ಕೂಡ ಮಾಡ್ಕೋಬೋದು. ಸ್ಟಾರ್ಟ್ ಮಾಡಿ. ಫುಲ್ಲಿ ಫೀಚರಿಸ್ಟಿಕ್ ಮಾಡಲು, ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ವೀಕ್ಷಕರೇ. ಫುಲ್ಲಿ ಫೀಚರಿಸ್ಟಿಕ್ ಮಾಡಲು, ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ನೋಡಿ, ಆನ್ ಆಗಿದೆ. ಸೊ ಇದೆಲ್ಲ ಸಾಕೆಟ್ಸ್ ಪವರ್ ನೋಡ್ತಿದ್ರೆ ಮುಂಚೆ ಹೇಳಿದ ಹಾಗೆ. ಲೈವ್ ಡೆಮೋ ವೀಕ್ಷಕರೇ, ಲೈವ್ ಡೆಮೋ ನೋಡಿ, ಇಲ್ಲಿ ನೋಡ್ಬೋದು. ಈಗ ಆನ್ ಮಾಡಿದ್ದಾರೆ, ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ನೋಡಿ ತೋರಿಸ್ತಾ ಇದೆ ವೋಲ್ಟೇಜು 235 ವೋಲ್ಟ್ಸ್ ತೋರಿಸ್ತದೆ, ಫ್ರೀಕ್ವೆನ್ಸಿ 50 ತೋರಿಸ್ತದೆ, ಅವರ್ ಮೀಟರ್ ಇದೆ ಮತ್ತು ಪವರ್ ಮೀಟರ್ ಇದೆ. ಸೊ ನಾವು ಲೋಡ್ ಹಾಕಿದಾಗ ಇಲ್ಲಿ ಪವರ್ ಮೀಟ್ರಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಎಷ್ಟು ಲೋಡ್ ಇದೆ ಅಂತ ಹೇಳ್ಬಿಟ್ಟು. ಆನ್ ಮಾಡಿ. ಫಸ್ಟು 1 kV, 2 kV, 3 kV ಇಲ್ಲಿ ತೋರಿಸಿ ಸರ್. ಅಪ್ ಟು 2.8 kV ತೋರಿಸ್ತಾ ಇದೆ ಸರ್. ನಾವು ಆನ್ ಮಾಡಿದ್ದೀವಿ. ನೆಕ್ಸ್ಟ್ ಬರಲಿ, ನೆಕ್ಸ್ಟ್ 1.5 kV ಸರ್. ಟೋಟಲ್ ಇಲ್ಲಿಗೆ 4.5 kV ಆಯಿತು. ಆನ್ ಮಾಡಿ. 5 kV ನೋಡಿ ಸರ್, ಅಪ್ ಟು 5.1 kV ಲೋಡ್ ಕೊಟ್ಟಿದ್ದೀವಿ. ಸ್ವಲ್ಪನೂ ಜನರೇಟರ್ ವೈಬ್ರೇಟ್ ಆಗ್ತಾ ಇಲ್ಲ, ಡ್ಯಾನ್ಸ್ ಆಗ್ತಾ ಇಲ್ಲ. ಮೇನ್ ಫ್ರೀಕ್ವೆನ್ಸಿ ತೋರಿಸಿ ಸರ್. ಫ್ರೀಕ್ವೆನ್ಸಿ ಸ್ಟ್ಯಾಂಡ್ ಬೈ ಸರ್, ಫ್ರೀಕ್ವೆನ್ಸಿ 50 ಸ್ಟ್ಯಾಂಡ್ ಬೈ ಇದೆ, ವೋಲ್ಟೇಜ್ 230 ಇದೆ. ಸೊ ವೀಕ್ಷಕರೇ, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಡೆಮೋ ಅಂತ ನೋಡಿದ್ರೆ ವೀಕ್ಷಕರೇ. ಸೊ ಪ್ರಾಡಕ್ಟ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಅಂತ ವೀಕ್ಷಕರೇ. ಸೆನ್ಸಿ ಇನ್ವರ್ಟರ್ ಸೀರೀಸ್ ಜನರೇಟರ್ಸ್ ಪವರ್ಡ್ ಬೈ ಹಾಟ್ಸ್ಟಾರ್ ಸರ್. ಸೊ ಇದೇನಿದೆ ಪ್ರಾಡಕ್ಟು ಒಂದು ಬಜಾರಿಗೆ ಕಂಪೇರ್ ಮಾಡಿದ್ರೆ ಈ ಥರ ಮಾಡಲ್ ಬಜಾರಲ್ಲಿ ನೋಡಲಿಕ್ಕೆ ಸಿಗಲ್ಲ ಸರ್. ಯಾಕಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದ್ದೀನಿ, ಈಗ ಮತ್ತೆ ಕೂಡ ಹೇಳ್ತೀನಿ, ಇದೆಲ್ಲ ಏನಿದೆ ಸರ್, ಸ್ಟಾರ್ಟಿಂಗ್ ಫಾರ್ ನಮ್ಮಲ್ಲಿ ಮಾಡಲ್ ಸುಮಾರು ಮಾಡಲ್ ಇದೆ ಸರ್. ಸ್ಟಾರ್ಟಿಂಗ್ ಫಾರ್ 1.5 kV ಇಂದ 10 kV ವರೆಗೂ ನಮ್ಮ ಹತ್ರ ಏನಿದೆ ಸೆನ್ಸಿ ಇನ್ವರ್ಟರ್ ಸೀರೀಸ್ ಜನರೇಟರ್ಸ್ ಮಾಡಲ್ಸ್ ಇದೆ ಸರ್. ಸೊ ಎಲ್ಲ ಕೂಡ ಒಂದು ಎಕನಾಮಿಕಲ್ ಬಜೆಟಲ್ಲಿ ಕೊಡ್ತಾ ಇದ್ದೀವಿ, ವಿತ್ ಫೀಚರಿಸ್ಟಿಕ್ ಆಗಿದೆ ಸರ್. ಸೊ ಬಜಾರಲ್ಲಿ ಸರ್ 10,000 ರೂಪಾಯಿ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಬಟ್ ನಮ್ಮ ಜನರೇಟರ್ಸ್ ಏನಿದೆ ನಿಮಗೆ ವಿತ್ ವಾರಂಟಿ ಕೊಡ್ತೀವಿ ಸರ್. 1 ವರ್ಷ ನಿಮಗೆ ವಾರಂಟಿ ಇರುತ್ತೆ ಸರ್. ಏನು ಹೇಳಿ, 1 ವರ್ಷ ವಾರಂಟಿ ಮಾತ್ರ ಕೊಡ್ತೀವಿ ವೀಕ್ಷಕರೇ. ಸೊ ಜೊತೆಲಿ ನಿಮ್ಗೆ ಏನಿದೆ, ಇದು ಒಂದು ಫೀಚರಿಸ್ಟಿಕ್ ಮಾಡಲು, ನಿಮಗೆ ಲೈಟ್ ವೇಟ್ ಆಗಿದೆ, ಪೋರ್ಟೇಬಲ್ ಆಗಿದೆ, ಜೊತೆಲಿ ನಿಮಗೆ ಎಲ್ಲದೂ ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಸೂಪರ್ ಆಗಿದೆ ವೀಕ್ಷಕರೇ. ಸೊ ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಸ್ಕಿಲ್ ನಂಬರ್ನ ಕಾಲ್ ಮಾಡಿ ಇದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ಮಾಹಿತಿ ಪಡ್ಕೊಳ್ಳಿ. ಹಾಗೆ ಡೆಫಿನೆಟ್ಲಿ ಒಂದು ಆಕರ್ಷಕ ಪ್ರೈಸಿಂಗ್ ಇರುತ್ತೆ. ಜೊತೆಲಿ ನಮ್ಮ ಕಡೆ ಒಂದು ಆಫರ್ ಅಂತ ಹೇಳಿದ್ರೆ ವೀಕ್ಷಕರೇ, ನಮ್ಮ ಡೆಫಿನೆಟ್ಲಿ ನಾವು ಯಾರೇ ಗ್ರಾಹಕರು ಬರಲಿ ವೀಕ್ಷಕರೇ, ಬಂದು ಪ್ರಾಡಕ್ಟ್ನ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೇನಿದೆ ಈ ಪ್ರಾಡಕ್ಟ್ನ ನಾವು ಡೋರ್ ಡೆಲಿವರಿ ಫ್ರೀ ಆಗಿ ಕೊಡ್ತೀವಿ ವೀಕ್ಷಕರೇ. ಹೌದು ವೀಕ್ಷಕರೇ. ಸೊ ನೀವು ಕರ್ನಾಟಕದಾದ್ಯಂತ ಎಲ್ಲಿಂದ ಬರ್ರಿ ವೀಕ್ಷಕರೇ. ಸೊ ನೀವು ಬನ್ನಿ, ಪ್ರಾಡಕ್ಟ್ ಟಚ್ ಅಂಡ್ ಫೀಲ್ ಮಾಡಿ. ಇಲ್ಲಿ ನೋಡಿ ಲೈವ್ ಡಿಸ್ಪ್ಲೇ ಡೆಮೋ ಎಲ್ಲ ಇದೆ, ಲೈವ್ ಡೆಮೋ ನೋಡಿ, ಲೋಡ್ ಹಾಕಿ ನೋಡಿ, ಲೈವ್ ಡೆಮೋ ನೋಡಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ನ ಡೆಲಿವರಿ ಮಾಡೋ ಜವಾಬ್ದಾರಿ ನಮ್ಮದು. ನಿಮ್ಮ ಡೋರ್ ಡೆಲಿವರಿಗೆ ಫ್ರೀಯಾಗಿ ನಾವು ಡೆಲಿವರಿ ಮಾಡ್ಕೊಡ್ತೀವಿ ವೀಕ್ಷಕರೇ. ಸೊ ವೀಕ್ಷಕರ, ಅಡ್ರೆಸ್ನ ವಿಚಾರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಏನು ನೀವು ಸೆಟಪ್ ನೋಡ್ತಿದ್ರೆ ಈ ಸೆಟಪ್ ಬಂದ್ಬಿಟ್ಟು ತುಮಕೂರಿನ ಹೆಡ್ ಆಫೀಸಲ್ಲಿದೆ. ಸೊ ಕ್ವಿಕ್ ಆಗಿ ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ, ತುಮಕೂರಿನ ಕಾಲ್ಟೆಸ್ ಸಿಗ್ನಲ್ ಸರ್, ಲೆಫ್ಟ್ ತೊಗೊಂಡ್ರೆ ನಿಮಗೆ ಸೊ ಟುವರ್ಡ್ಸ್ ಕುಣಿಗಲ್ ಮೇನ್ ರೋಡ್ ಸರ್. ಸೊ ಹಾಗೆ ಮುಂದೆ ಬಂದರೆ SST ಕಾಲೇಜ್ ಸಿಗುತ್ತೆ, ಲೆಫ್ಟ್ ತೊಗೊಂಡು ಸರಸ್ವತಿಪುರಂ ದೇವರಾಜ ಅರಸು ಮೇನ್ ರೋಡಲ್ಲಿ ಹಾಗೆ ಒಳಗಡೆ ಬಂದರೆ ಜಸ್ಟ್ ವಿದ್ಯಾನಿಕೇತನ ಹೈಸ್ಕೂಲ್ ಮುಂಭಾಗದಲ್ಲಿ ನಮ್ಮದು ಸ್ಟಾರ್ಲೈಟ್ ಕಾರ್ಪೊರೇಷನ್
ಹೆಡ್ ಆಫೀಸ್ ನೋಡಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಸೆಟಪ್ ನೋಡಿ ಸಿಗುತ್ತೆ ವೀಕ್ಷಕರೇ. ಸೊ ಇಲ್ಲಿ ಬನ್ನಿ, ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ, ಲೈವ್ ಡೆಮೋ ನೋಡಿ ತಗೊಂಡೋಗಿ. ಸೊ ಆಫರ್ ಒಂದು ಇದೇ ವೀಕ್ಷಕರೇ, ಆಫರ್ ಹೇಳಿದ್ದೀನಿ. ಸೊ ಕರ್ನಾಟಕದಾದ್ಯಂತ ನಿಮ್ಮ ಮನೆಗೆ ನಾವು ಡೆಫಿನೆಟ್ಲಿ ಡೋರ್ ಡೆಲಿವರಿ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಪ್ರಾಡಕ್ಟ್ನ ವೀಕ್ಷಕರೇ.